ನಮಸ್ತೆ. 5/1/2026 ಸೋಮವಾರ. ಈ ದಿನದಲ್ಲಿರುವಂಥ ವಿಷಯಗಳನ್ನ ನೋಡೋಣ. ಸೂರ್ಯೋದಯ 6:43, ಸೂರ್ಯಾಸ್ತಮನ 6:07. ಇವತ್ತಿನ ತಿಥಿ ದ್ವಿತೀಯ, ಅಂದರೆ ಎರಡನೇ ತಿಥಿ. ಬೆಳಗ್ಗೆ 6:43ರಿಂದ 9:56ವರೆಗೂ. ಆನಂತರ ಬರೋದು ತೃತೀಯ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ, ಬೆಳಗ್ಗೆಯಿಂದ ಮಧ್ಯಾಹ್ನ 1:25ವರೆಗೂ. ಆಮೇಲೆ ಬರುವಂಥದ್ದು ಆಶ್ಲೇಷ ನಕ್ಷತ್ರ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಪುಷ್ಯ ನಕ್ಷತ್ರ 3ನೇ ಪಾದ ಬೆಳಿಗ್ಗೆ 6:43ರಿಂದ 7:48. ಆನಂತರ ಮಧ್ಯಾಹ್ನ 1:25ವರೆಗೂ ಪುಷ್ಯ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಆಶ್ಲೇಷ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಮಧ್ಯಾಹ್ನ 1:25ರಿಂದ ಸಂಜೆ 7:04ವರೆಗೂ ಆಶ್ಲೇಷ ನಕ್ಷತ್ರದ 1ನೇ ಪಾದ. ಆನಂತರ ರಾತ್ರಿ 12:46ವರೆಗೂ ಆಶ್ಲೇಷ ನಕ್ಷತ್ರದ 2ನೇ ಪಾದ. ರಾತ್ರಿ 12:46 ಮೇಲೆ ಬೆಳಿಗ್ಗೆ ಸುಮಾರು 6:30ವರೆಗೂ ಆಶ್ಲೇಷ ನಕ್ಷತ್ರ 3ನೇ ಪಾದ. ಇವತ್ತಿರುವ 2 ನಕ್ಷತ್ರವು ಶುಭವಾಗಿದೆ. ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಶುಭಯೋಗವನ್ನು ಕೊಡುತ್ತದೆ. ಆದ್ದರಿಂದ ನಕ್ಷತ್ರ ದೋಷವೂ ಇಲ್ಲ, ತಿಥಿ ದೋಷವೂ ಇಲ್ಲ. ಮತ್ತಷ್ಟು ವಿಷಯಗಳು ಅಂತಂದರೆ ಇವತ್ತಿನ ಮಧ್ಯಾಹ್ನ 12:25 ಮತ್ತು 100% ಶುಭ ಸಮಯಗಳು, ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:43ರಿಂದ 7:23 ಶುಭ ಸಮಯ. 9:36ರಿಂದ 10:58. 12:27 ಮಧ್ಯಾಹ್ನದಿಂದ 12:46. ಮಧ್ಯಾಹ್ನ 1:35ರಿಂದ ರಾತ್ರಿ 12:23 ಮತ್ತು ಬೆಳಗಿನ ಜಾವ 5:16ರಿಂದ ಬೆಳಗಾಗುವವರೆಗೂ, ಅಂದರೆ ಸೂರ್ಯನು ಉದಯ ಆಗುವವರೆಗೂ. ಇದೆಲ್ಲ ಶುಭ ಸಮಯಗಳು. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೆ 100% ಅಶುಭ ಸಮಯಗಳನ್ನ ನೋಡೋಣ. ಇವತ್ತು ಬೆಳಿಗ್ಗೆಯಿಂದ ಅಂದರೆ 6:43ರಿಂದ, ಅಂದರೆ ಸೂರ್ಯೋದಯದಿಂದ ಧನುಸು ರಾಶಿಯವರೆಗೆ ಚಂದ್ರಾಷ್ಟಮ ದೋಷ ಉಂಟು. ನೀವು ಖಂಡಿತ ಗಮನ ಕೊಡಬೇಕು. 7:25ರಿಂದ 9:18 ಮೃತ್ಯು, 100% ಕೆಟ್ಟೋದು. 8:09ರಿಂದ 9:34 ರಾಹುಕಾಲ. 11ರಿಂದ 12:25 ಯಮಕಂಡ ಕಾಲ. 12:48ರಿಂದ ಮಧ್ಯಾಹ್ನ 1:33ವರೆಗೂ ದುರ್ಮುಹೂರ್ತ. ರಾತ್ರಿ 12:25ರಿಂದ ಲೇಟ್ ನೈಟ್, ಅಂದರೆ ರಾತ್ರಿ 2 ಗಂಟೆಯವರೆಗೂ ವಿಷಕಾಲ. ರಾತ್ರಿ 1:37ರಿಂದ 3:08ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ರಾತ್ರಿ 3:07ರಿಂದ ಬೆಳಗಿನ ಜಾವ 5:14ವರೆಗೂ ಮೃತ್ಯು ಪಂಚಕ. ಇದೆಲ್ಲ 100% ಕೆಟ್ಟ ಟೈಮ್. ನಮಗೆ ತಿಳಿದವರೆಗೂ ದೇವರು ಕೊಟ್ಟಿರುವಂಥ, ಋಷಿಗಳು ಕೊಟ್ಟಿರುವಂಥದ್ದನ್ನೆಲ್ಲ ನೋಡಿ ಗಮನಿಸಿದ್ದೀವಿ. ಇದನ್ನು ಖಂಡಿತವಾಗಿಯೂ 100% ಅಂತ ತಗೋಬೋದು. ಶುಭವು ಅಶುಭವು 100 ಕೊಟ್ಟಿರೋದರಿಂದ ಆದಷ್ಟು ನಾವು ಪರಿಶೀಲಿಸಿದ್ದೀವಿ, ಪರಿಗಣಿಸಿ ಈ ವಿಷಯಗಳೆಲ್ಲ ಕೊಟ್ಟಿದ್ದೀವಿ. ಫಾಲೋ ಮಾಡ್ಬೋದು. ಖಂಡಿತವಾಗಿಯೂ ಈ ಸಮಯಗಳನ್ನು ನೋಡಿ ನಿಮ್ಮ ಆರೋಗ್ಯ, ಅಭಿವೃದ್ಧಿ, ಒಳ್ಳೆತನವನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.